ಏನ್ರಿ ಈಗ ನಿಮ್ಮ ಕೆಲಸನೂ ಅಲ್ಲೇ ಸಿಕ್ಕೈತೆ ಹೆಂಗಿದ್ರು ಸುನಿಲ್, ಕೆಲಸನೂ ಅಲ್ಲೇ ಸಿಕ್ಕೈತೆ ಅಂದಮೇಲೆ ನಾವು ಅಲ್ಲೇ ಇರೋದು ಒಳ್ಳೇದು ಅಂತೇನೆ ನಾನು. ಸುನಿಲ್ ಇದೇ ಒಂದು ದಾರಿ, ಪ್ಲೀಸ್ ನೀ ಹೇಳು ಒಂಚೂರು ಪ್ಲೀಸ್. ಅಲ್ಲ ನಿಂಗೇನು ತೆಲಿಗಿಲಿ ಕೆಟ್ಟೈತೆ, ಹಂಗೆ ಹೆಂಗೆ ಇರೋಕ್ಕಾಕತಿ ಇದಕ್ಕಿದ್ದಂಗೆ? ಬೇಡ, ಹಂಗೆ ಇರೋಕ್ಕಾಗಲ್ಲ. ನೀ ಸುಮ್ಮನೆ ಇದು ಮಾಡಬೇಡ, ನಾವು ಅಲ್ಲಿ ಹೋಗಿ ಇರೋಕ್ಕಾಕೈತೆ ಹೇಳಂಗಾರ ನೋಡೋಣ. ಸುನಿಲ್ ಅದ್ರಾಗ ಏನೈತಿ, ನೀವು ಹಿಂಗನ್ರಿ ಜಗಳ ಮಾಡ್ಕೊಂಡು ಹೊಂಟೇವಿ ಅಥವಾ ಬೇಜಾರನಾಗ ಹೊಂಟೇವಿ ಏನೂ ಹೇಳಬೇಡ್ರಿ. ಇಲ್ಲ ಅಲ್ಲೇ ಕೆಲಸ ಸಿಕ್ಕೈತಿ, ಸೊ ನಾನು ಅಲ್ಲೇ ಇರ್ಬೇಕಾಕತಿ, ಅದ್ರ ಸಂಬಂಧ ನಾನು ಅವ ಸಿಟಿ ಒಳಗೆ ಮನೆ ಮಾಡ್ಕೊತೀನಿ ಅಂತ ಒಂದು ಮಾತು ಹೇಳ್ರಿ. ಏನು ನಮ್ಗೆ ಆಯ್ತಪ್ಪ, ನಿಮ್ಗೆ ನಮ್ಮ ಅವ್ವಾರ ಜೊತೆ ಮನೆ ಒಳಗೆ ಇರೋಕ್ಕಾಗಲ್ಲ, ನಮ್ಮ ತಾಯಿ ತಂದೆ ಜೊತೆಗೆ ಬೇಡ, ಓಕೆ ನಾವು ಸಿಟಿ ಒಳಗಿರೋಣ, ಏನಂತೀರಿ? ಅಲ್ಲೇ ಒಂದು ಬಾಡಿಗೆ ಮನೆ ತೊಗೊಂಡಿರೋಣ. ಬಾಡಿಗೆ ಎಲ್ಲ ಕಟ್ಟಿ ಬಾಳೆ ಮಾಡೋಕ್ಕಾಕತ್ತೇನ? ಸಣ್ಣ ಕುಂದ್ರು ಬಾಡಿಗೆ ಕಟ್ಟ, ಬಾಡಿಗೆ ಬೇಡ ಬೇಡ. ನಮ್ಮಪ್ಪ ನಮ್ಮವ್ಗೆ ಯಾರದಾರ್ರಿ? ನೀವೇ ಮಗ ನೀವೇ ಅಳಿಯ, ಏನು ನಾವು ಅಲ್ಲೇ ಹೋಗಿರ ನಡ್ರಿ. ನನಗಾಗಲ್ಲ ಇಲ್ಲೆಲ್ಲ ಅನ್ಸೈಸ್ಕೊಂಡಿರಕ್ಕೆ. ನಮ್ಮವ್ವ ಮೊನ್ನೆ ಬಂದ್ರೆ ಒಂದಿನ ಇರೋಕ್ಕಾಗಲಿಲ್ಲ ಇಲ್ಲೇ, ಗೊತ್ತನ? ನೆಮ್ಮದಿ ಇಲ್ದಂಗೆ ಪಾಪ ನಮ್ಮವ್ವ ಒಂದಿಟ್ಟು ಮಾತಾಡೋಕ್ಕೂ ಬಿಡ್ಲಾರ್ದಂಗೆ ನೀವು ಓಡಿಸ್ಬಿಟ್ರಿ ನಿಮ್ಮ ತಾಯಿ. ಅದಕ್ಕೆ ನನಗೆ ಬೇಡ, ನನಗೆ ಅಂಥವ್ರ ಜೊತೆಗೆ ಇರೋಕೆ ಇಷ್ಟ ಇಲ್ಲ. ಆಮೇಲೆ ಸುಮ್ಮನೆ ಕುಂತಿರ್ತೀನಿ, ನನಗೆ ಕೆಲಸ ಇರ್ತಾವೆ, ನನಗೆ ನೋಡಿದ್ರೆ ಪುರ್ಸೊತ್ತಿರಂಗಿಲ್ಲ. ಬಾ ಅದನ್ನ ಕೆಲಸ ಮಾಡು, ಇದನ್ನ ಕೆಲಸ ಮಾಡು, ಬಾಂಡೆ ತಿಕ್ಕು, ಒಗ್ಯಾಣ ಮಾಡು ಅಂತ ಈ ಥರ ನನ್ನ ಕೆಲಸಗಳು ಹೇಳ್ತಾರಲ್ಲ, ಅದೇ ನನಗೆ ಕಿರಿಕಿರಿ ಆಗಕತ್ ಬಿಡ್ತೈತಿ. ಆಗಂಗಿಲ್ಲ, ನನಗೆ ಮಾಡೋಕ್ಕಾಗೋದಿಲ್ಲ. ಹಾಂ ಅಲ್ಲ ಅದು ಹೆಂಗೆ ಬರೋಕ್ಕಾಕತಿ? ಈಗ ಊರನ್ ಮಂದಿ ಏನು ಅನ್ಬೇಕು, ಎಲ್ಲರೂ ಏನು ಅನ್ಕೋಬೇಕು. ಅದು ಅಲ್ಲದೆ ಇಲ್ಲೋಡೆ ಮೇನ್ ನೀನು ಮರ್ತು ಬಿಡಾಕತ್ತಿ, ಬರೀ ಕೆಲಸದ ಒಂದೇ ವಿಚಾರ ಮಾಡ್ತಾ ಇದ್ದಿ. ನಮ್ಮ ಹೊಲ KHVಗೆ ಅಕ್ವೈರ್ ಆಗೈತಿ. ಆ ಒಂದು ಸೈಟ್ ಮಾರಿದ್ರೆ ಎಷ್ಟು ದುಡ್ಡು ಬರ್ತದೆ ಗೊತ್ತಾ? ಈಗೇನ ನಾವು ಇಸ್ಕೊಳಕತ್ತಿಲ್ಲ ಸರಿ, ಏನು ಈಗ ನಮ್ಗೆ ಅದರಿಂದ ಲಾಭ ಇಲ್ಲ. ಈಗ ನಿನ್ಗೆ ಇಲ್ಲಿ ಇರೋಕೆ ತ್ರಾಸ ಆಗ್ತೈತಿ ಅಂತ ಸೀದಾ ನಿಮ್ಮ ಓನ್ ಮನೆಗೆ ಹೋಗ್ಬಿಡ್ತಿ. ನಾಳೆ ಆ ಸೈಟ್ ಬರ್ತಾವೆ, ಅವಾಗ ಬರ್ತೀಯಾ? ಅವಾಗ ಏನಂತಾರೆ ಮಂದಿ? ಹೇಳೋದು ಕೇಳು, ಅರ್ಥ ಮಾಡ್ಕೊ, ಸ್ವಲ್ಪ ದಿನ ಇಲ್ಲೇ ಇರೋಣ. ಆ ಸೈಟ್ ಒಂದು ಬಂದು ಬಗೆಹರಿಲಿ. ಅದು ನಮ್ಮ ಪಾಲಿಂದ ಏನೈತೆ ಅದನ್ನು ಇಸ್ಕೊಂಡು ಇವ್ರ ಪಾಲಿಂದ ಇವ್ರಿಗೆ ಕೊಟ್ಟು, ಅದೂ ಆಮೇಲೆ ನಮಗೆ ಬರ್ತೈತಿ, ಕೊಟ್ಟು ನಾವು ಹೋಗ್ಬಿಡೋಣ. ಏನಂತಿ ನಮ್ಮ ಪಾಡಿಗೆ ನಾವು? ಅಯ್ಯೋ ನನಗೆ ಸ್ಯಾಲ್ರಿ ಬರ್ತೈತಲ್ಲ ಬಿಡ್ರಿ, ನಮ್ದು ಐತಲ್ಲ ಆಸ್ತಿ, ಅದ್ರೊಳಗೆ ಇರೋಣ. ಬಾಯಿ ಮುಚ್ಕೊಂಡಿರೋ ಆಸ್ತಿ ಅಂತ. ನಿಮ್ಮಪ್ಪನ ಮನೆ ಆಸ್ತಿ ಒಳಗೆ ನಾನು ಬದುಕ್ಬೇಕನ? ಅಲ್ಲ ಅದೈತಿ, ಅದು ಇರೋದೇ ನಿನಗೆ ಬರ್ತೈತಿ. ನಾಳೆ ನಮ್ಮಪ್ಪನ ಮನೆಯಿಂದ ಏನು ತಂದೆ ಅಂತ ನೀನು ಕೇಳಬಾರ್ದಲ್ಲ. ಅದಕ್ಕೆ ನಮ್ಮಪ್ಪನ ಮನೆದು ನನಗೆ ಬೇಕು. ಅದಕ್ಕೆ ಎಲ್ಲ ಇನ್ನೊಂದು 6 ತಿಂಗಳಂದರೆ ಬಂದರೂ ಬರ್ಬೋದು. KHB ಬಂತಂದ್ರೆ ಪಟ ಏನು ಅವ್ರ ಸೈಟ್ ಎಲ್ಲ ನಮ್ಗೆ ಅಲರ್ಟ್ ಹಾಕೋ, ಅಲರ್ಟ್ ಆದ್ಮೇಲೆ ನಮ್ಗೆ ನಾವು ಇಟ್ಕೊಂಡು ಅವ್ರಿಗೆ ಕೊಟ್ಟು ಮುಗೀತು. ಏನಂತೆ? ಅಲ್ರಿ ಅದೆಲ್ಲ ಸ್ವಯಾರ್ಜಿತ ಏನಲ್ಲ, ಪಿತ್ರಾರ್ಜಿತ. ನೀವು ಇಲ್ಲಿ ಇರಲಿ ಬಿಡ್ಲಿ, ಅದು ನಿಮಗೆ ಬಂದೇ ಬರ್ತೈತಿ. ನೀವೆಲ್ಲದಕ್ಕೂ ಬೇಕೇ ಬೇಕು. ಅದಕ್ಕಂತೇಳಿ ನಾನು ಸಹಿಸ್ಕೊಂಡು ಇಲ್ಲಿ ಇರಕ್ಕೆ ನಾ ತಯಾರಿಲ್ಲ. ನಾನು ಅಲ್ಲೇ ಇರ್ತೀನಿ. ನನಗಾಗಲ್ಲಪ್ಪ, ನಾನು ಅಲ್ಲೇ ಇರ್ತೀನಿ. ನೀವು ಬಂದು ಹೋಗ್ಕೊಂತ ಮಾಡ್ಕೊತೀರಿ. ಅದು ಹೆಂಗ್ಲಿ ಅಲ್ಲೇ ಇರ್ತಾಳಂತ? ಹಂಗೆ ನೀ ಬಂದು ಹೋಗ್ಕೊಂಡು ಮಾಡ್ಕೊತಿರಕ್ಕೆ ಆಕತ್ತನ? ಹೇಳಿ ನೀನು ನೋಡೋಣ. ಆಗಲ್ಲ, ಅದೆಲ್ಲ ಸರಿ ಅನ್ಸಲ್ಲ. ನೀ ಏನು ಬೇಕಾದ ಹೇಳಿದ್ರೆ ನಾ ಈಗ ಬೇರೆ ಮನೆ ಮಾಡೋಕ್ಕಾಗಲ್ಲ. ಬೇರೆ ಮನೆ ಅಲ್ಲ, ನಿಮ್ಮ ವಾರ ಜೊತೆಗೆ ಬಂದಿರೋಕ್ಕಾಗಲ್ಲ. ನನಗೂ ನಿಮ್ಮ ಮನೆಗೆ ಎಲ್ಲದನ್ನು ಸಹಿಸ್ಕೊಂಡು ಇರೋಕ್ಕಾಗಲ್ಲ. ನಮ್ಮ ಅವ್ವ ಬಂದ್ರೆ ನೆಮ್ಮದಿಯಾಗಿ ಇರೋಕೆ ಆಗ್ತಿಲ್ಲ ಈ ಮನೆ ಒಳಗೆ. ಇನ್ನು ಮೇಲೆ ನಮ್ಮವ್ವ ಏನೂ ಮಾತಾಡಲ್ಲ. ಇನ್ನು ಮೇಲೆ ನಮ್ಮವ್ವ ಏನೂ ಮಾತಾಡಲ್ಲ. ಆಕಿಗೆ ಗೊತ್ತಾಗ್ಬಿಟ್ಟತಿ ಈಗ ಮಾತಾಡಿ ಪ್ರಯೋಜನ ಇಲ್ಲ, ಮಾತಾಡಬಾರ್ದು ಅಂತೇಳಿ. ಆಕಿ ಮಾತಾಡಲ್ಲ, ತಲೆ ಕೆಡಿಸ್ಕೋಬೇಡ. ಓ ಮಾತಾಡಲ್ಲ ಅಂತ ಹೇಳ್ಬಿಟ್ರ ನಿಮ್ಗವ್ರು? ಅವ್ರು ಮಾತಾಡೋರೆ, ಅವ್ರು ಹುಟ್ಕೊಳ ಸುಟ್ಟರು ಹೋಗಲ್ಲ. ಅದು ಏನು ಸುಮ್ಮನೆ ನನಗಾಗಲ್ಲ. ಬಂದಾಗ ಮಾತಾಡ್ಸ್ಲಂಗಿದ್ರು, ಆಮೇಲೆ ಮಾತಾಡ್ಸೋದು ಬಿಡೋದು ಇವೆಲ್ಲ ನನಗೆ ಆಗಲ್ಲ ರೀ. ನೀವು ಬೇಕಾದ ಹೇಳ್ರಿ. ಅಲ್ವಾ, ಇದೇನಿದೆ ನಿಮ್ಮ ಅವ್ಗ ಬಿಟ್ಟು ಜ್ವರ ಬರಕತ್ತವಲ್ಲ? ಜ್ವರ ಬರೇ ನಾರ್ಮಲ್ ಆಗಿದ್ರೆ ಇಷ್ಟೊತ್ತಿಗೆ ಹೋಗ್ಬೇಕಿತ್ತು. ಯಾಕೆ ಇದನ್ನ ಆರಾಮಾಗವಲ್ತು? ಏನಿರ್ಬೋದು ಅಂತ ಸಮಸ್ಯೆ? ಏನಂತ ಯಾಕ ಆರಾಮ ಆಗವಲ್ತು ನೋಡು ಅಪ್ಪಾಜಿ. ಯಾಕ ಬಿಟ್ಬಿಟ್ಟು ಜ್ವರ ಬರ್ತೈತಿ. ನಾ ಅಂತೇನಿ ಒಂದು ಯಾವ್ದಾರ ಡಾಕ್ಟರ್ ಕಡೆ ಕರ್ಕೊಂಡೋಗಿ ತೋರಿಸಿ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ. ಬ್ಲಡ್ ಟೆಸ್ಟ್ ಇವೆಲ್ಲ ಬೇಡ ಇವ ನನಗೆ. ಮಾಡ್ಸ್ಯಾರ ನನಗೆ ಗೊತ್ತಾತು. ಇದು ಮಾಡಿಸಿದ್ದೇ ಹೌದು. ಮೊನ್ನೆ ನೀ ಬರೋಕ್ಕಿಂತ ಮುಂಚೆ ನನಗೊಂದಿಟ್ಟು ಆರಾಮಾಗಿತ್ತು. ಅವತ್ತು ಎದ್ದು ಕುಂತಿದ್ದೆ, ಬರೀ ಸುಸ್ತಷ್ಟೇ ಇತ್ತು ನನಗೆ. ಈಗ ನೋಡಿದ್ರೆ ಮತ್ತೆ ಏಕದಮ್ ಈ ಪರಿ ಜ್ವರ ತೊಗೊಂಡತಿ, ತ್ರಾಸ ಆಗಾಕತ್ತತಿ ಅಂದ್ರೆ ಮೈಯಾಗೆಲ್ಲ ಹೊಡೆದೋಗ್ದಂಗೆ ಏನೋ ಆಗೈತಿ. ನನಗೆ ಮಾತ್ರ ಖಾತ್ರಿ ಐತಿದು. ಗೊತ್ತಾಗೈತೆ ನನಗೆ. ಅದು ಯಾವ ಬ್ಲಡ್ ಟೆಸ್ಟು ಮಾಡಿಸಿದ್ರು ಗೊತ್ತಾಗಲ್ಲ, ಯಾವ ಡಾಕ್ಟರ್ ಕಡೆ ಹೋದ್ರು ಗೊತ್ತಾಗಲ್ಲ, ಯಾವ ಕ್ಯಾನಿಂಗ್ನಾಗೂ ಗೊತ್ತಾಗಲ್ಲ. ಯವ್ವ ಮಾಡಿಸಿದ್ದಿದ್ರೆ ನಾನ್ತೇನೆ ಇದನ್ನ ಯಾವ್ದಾರ ಗುಡಿ ಗುಂಡಾರಕ್ಕೆ ಹೋಗಿ ತೆಗೆಸ್ಕೊಂಬರ್ಬೇಕು. ಯವ್ವ ಇದು ಅದೇ ಆಗಿರೋದು. ನಾನು ಸಾಯ್ಬೇಕಂತೇಳಿ ಮಾಡಿಸಿರೋದು ಇದು. ನೋಡ್ ಬುದ್ಧಿಗೇಡಿ ಮಾತಾಡ್ದಂಗೆ ಮಾತಾಡ್ತತಿ. ನೋಡ್ ಬರೇ ಕುಂದ್ರಕ್ ಆಗೋಲ್ತ ನನಗೆ. ಆ ಪರಿ ಸುಸ್ತಾಗಕತ್ತತಿ. ಅವ್ವ ಏನವ ನಿಂದ? ಯಾರು ಮಾಡ್ಸಕ್ ಹೋಗ್ತಾರವ? ಯಾರ ಮನೆಗೆ ಹೋಗಿದ್ದಿ? ಏನ್ ತಿಂದಿದ್ದಿ? ಕತ್ತಿನಿಂದ ತಗಮನ್ಯಾಗ ಇರ್ತಿ 3 ಹೊತ್ತು ಮಾಡ್ಸ್ಯಾರಂತ. ನಿನಗೆ ಗೊತ್ತಿಲ್ಲ ಬುಡ್ಗೇಡಿ, ನಿನಗೆ ಗೊತ್ತಿಲ್ಲ ಇದು ಎಲ್ಲಿದಾಗೈತಿ, ಏನಾಗ್ತೈತಿ, ಯಾರು ಮಾಡಿಸ್ತಾ ಇದಾರ ಎಲ್ಲ ಗೊತ್ತು ನನಗೆ. ಹೇಳಿದ್ರೆ ಅಪ್ಪ ಮಗಳಿಬ್ರು ಸೀಳ್ ನಾಯಿ ಬಂದಂಗೆ ಬರ್ತೀರಿ. ಅದಕ್ಕೆ ಮಾತಾಡಕತ್ತಿಲ್ಲ ನಾನು, ಯಾಕೆ ಬೇಕಂತೇಳಿ. ಆತ ಏನು ಅನ್ನಂಗಿಲ್ಲ, ಹೇಳಿ ಏನಾಗೈತಿ? ಎಲ್ಲರೂ ಹೋಗಿದ್ದೇನ? ಏನಾಗೈತಿ? ಏನಾರು ನಿಂಬೆ ಹಣ್ಣದು ಇಟ್ಟಿರ್ತಾರಲ್ಲ 3 ದಾರಿ ಕುಡ್ದಲ್ಲ, ಅಲ್ಲೇನೋ ದಾಟಿ ಏನ ಒಂದೇದಿ ಇದನ್ನೆಲ್ಲ ಇನ್ನೊಬ್ರು ಮಾಡಿಸಿ ಒಬ್ರಿಗೆ ಆರಾಮಿಲ್ದಂಗೆ ಆಕತ್ತನ ನಾನು ನಂಬಲ್ಲ. ಆದ್ರೆ ನಾನು ನಿನ್ನ ಕೇಳ್ತಾ ಇರೋದು,
ನಿನ್ ಪ್ರಕಾರ ಹಂಗೇನಾರು ಹೋಗಿದ್ದೇನವ? ಇಲ್ಲ, ಮೊನ್ನೆ ಆರಾಮಾಗಿ ಎದ್ದು ಕುಂತಿದ್ದೆ. ನೀ ಬಂದು ನೋಡಿ ಅಡಿಗೆ ಕಟ್ಕೊಂಬಂದಿ. ಆ ಅಡಿಗ್ಯಾಗ ಏನೋ ಐತಿ ನನಗೆ ಖಾತ್ರಿ. ಆ ಅಡಿಗೆ ಒಳಗೆ ಏನೋ ಐತಿ. ಅದನ್ನು ಕುಡಿದ ಮೇಲೆ ನನಗೆ ಈ ಪರಿ ಆರಾಮಿಲ್ದಂಗೆ ಆಗ್ತಾ ಇರೋದು. ಆ ಪಾಯಸ ತಿನ್ನಲ್ಲ, ನನಗೆ ಯಾಕೋ ಒಂಥರ ಆ ಪಾಯಸ ಇದು ಸೂರ್ಯವಂಶ ಪಿಕ್ಚರ್ನಾಗ ಕೊಟ್ರಲ್ಲ ಗಸಗಸೆ ಪಾಯಸ ಹಂಗೆ ಅನಿಸ್ಬಿಡ್ತು. ಆದರೂ ಸುಮ್ಮನೆ ತಿಂದೆ. ಆ ರೊಟ್ಟಿ ಪಲ್ಯ ತಿಂದ್ಬಿಟ್ಲೆ ಗಂಟ್ಲು ಒಂಥರ ಆತು. ಆದರೂ ತಿಂದೆ. ನನಗೆ ಗೊತ್ತು ಅದರೊಳಗೆ ಏನೋ ಐತಿ, ಅದರೊಳಗೆ ಏನೋ ಐತಿ. ಅಯ್ಯೋ ದೇವ್ರೇ, ಅಪ್ಪ ಇದಕ್ಕೇನು ಹೇಳ್ತೀರಪ್ಪ? ಯಾರು ನಂಬ ಅಂತ ಮಾತಾಪ ಇದು ಹೆಂಗೆ ಮಾತಾಡ್ತಾ ನೋಡಪ್ಪ ಅವ್ವ. ಅಲ್ಲ ಪಾಪ ಇನ್ನು ಹಂಗೆ ಹೊಕ್ಕಾರ ತಡಿ ಅಂತೇಳಿ ಅಡಿಗೆ ಮಾಡಿಕೊಟ್ಟಾರ ನಮ್ಮ ಅತ್ತಿ. ಅಡಿಗೆ ಮಾಡಿಕೊಟ್ಟತಿ ಪಾಪ. ಅಂತ ಅಡಿಗೆಗೆ ಹೆಸರಿಡ್ತಾಳಲ್ಲವ, ಅದು ಮಾಟ ಮಾಡಿಸಿ. ಅಯ್ಯೋ ದೇವ್ರೆ, ಅವ್ರು ಯಾಕೆ ಮಾಡಿಸ್ತಾರ ಅಂತೇನು ನಾನು. ಏನು ಬುದ್ಧಿಗಿಡದಿಲ್ಲ ನೀನು ಅವನ ಹಿಂಗೆ ಮಾತಾಡೋದು? ನಿಮಗೆ ಗೊತ್ತಿಲ್ರಿ, ನನ್ನ ಬೀಗ್ತಿ ಆ ಅಡಿಗೆ ಒಳಗೆ ಏನೋ ಮಾಡಿಸ್ಕೊಟ್ಟಾಳ. ಅಡಿಗೆ ತಿಂದಾಗಿಂದ ನನಗೆ ಹಿಂಗೆ ಆಗ್ತಾ ಐತಿ. ಅಯ್ಯೋ ದೇವ್ರಿ, ನನ್ನ ಮೈಯ ಏನು ತ್ರಾಣ ನಿಲ್ದಂಗಾಗಿದೆ. ಅಯ್ಯೋ, ಆಕೆ ಯಾಕೆ ಅಷ್ಟು ಮುತುವರ್ಜಿಲೆ ಎದ್ದು ಅಡಿಗೆ ಮಾಡಿಕೊಟ್ಲು? ನನ್ನ ಮಗಳು ಬೇಕರಾಗಿಂದ ಏನಾರು ತರ್ತಿದ್ಲಪ್ಪ. ಯಾಕೆ ಎದ್ದಷ್ಟು ಕಡೆ ಅಡಿಗೆ ಮಾಡಿಕೊಟ್ಲು ಅದನ್ನ ಹೇಳ್ರಿ ನೀವು. ಎದ್ದಷ್ಟು ಕಾಜಿಲೆ ಅಡಿಗೆ ಮಾಡಿ ಕೊಡ್ತಾಳ ಅಂದ್ರೆ, ಅಲ್ಲ ಯಾರ ಬೀಗ್ತಿ ಮೇಲೆ ಇಷ್ಟೊಂದು ಪ್ರೀತಿ ತೋರ್ಸೋದು ಎಲ್ಲಾರ ನೋಡಿರನು? ಯಪ್ಪ ನನಗಂತೂ ಗೊತ್ತಿಲ್ಲ ಬಿಡಿ ಈ ಥರ ಪ್ರೀತಿ ತೋರಿಸೋದು. ಎಲ್ಲಿ ಕಂಡಿಲ್ಲ ಕೇಳಿಲ್ಲ ನಾನಂತರೂ. ಈ ಥರ ಪ್ರೀತಿ ತೋರಿಸ್ತಾರ ಅಂದರೆ ಏನಿರ್ಬೋದು ಹಕ್ಕಿಕತ್ತು? ನಂಗೆ ಯಾಕೋ 100% ಐತಿ ಖಾತ್ರಿ. ಏನೋ ಮಾಡ್ಸಾಳಿ ಮತ್ತೆ. ಏನೋ ಮಾಡ್ಸಾಳ್ರಿ ಆಕಿ ಗಿರ್ಜಿ. ರೊಟ್ಟಿ ಪಲ್ಯ ಅನ್ನ ಪರಿ ಎಲ್ಲ ಕೊಟ್ಟು ಕಳ್ಸಾಳ ಅಂದ್ರೆ ದೌಡ್ನ ಸತ್ಯ ಅಂದ್ರೆ ನೀವು ಅನಾಥಾಕಿರೆ, ಸ್ವಲ್ಪ ದಿನಕ್ಕೆ ನೀವು ಸಾಯ್ತೀರೆ, ಇದೆಲ್ಲ ಆಸ್ತಿ ಆಕಿಗೆ ಹೊಕ್ಕತಿ ಅಂತ ಏನ? ಅಥವಾ ನಾ ಸತ್ರ ಆಕಿಗೆ ಚಲೋ ಆಗೈತೆ, ನಾ ಆಸ್ತಿ ಸಲುವಾಗಿ ಅಲ್ಲಂದ್ರು ಹಂಗನಾರ ನಾ ಸಾಯಿಲ್ ಅಂತ ಬಯಸ್ತಿರ್ಬೋದಲ್ರಿ. ಅಯ್ಯೋ 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 ದೇವ್ರೇ, ಇನ್ನೀ ನಮ್ಮ ಅವನ ಹತ್ರ ಮಾತಾಡೋಕ್ಕಾಗಲ್ಲ. ಯವ್ವ ನಿಜವಾಗ್ಲೂ ನಿನಗೆ ಮನುಷ್ಯರ ಬೆಲೆ ಅದು ಯಾವಾಗ ಗೊತ್ತಾಗತ್ತೆ ದೇವ್ರಿಗೆ ಗೊತ್ತಾಗ. ಪಾಪ ಊರಿಂದವ್ರಿಗೆ ಅಡಿಗೆ ಕಟ್ಕೊಂಡು ಹೋದ್ರೆ ಆರಾಮಕ್ಕರ್ವಾ ಒಯ್ಯಿದನ್ನ ಅಂತಂದೆ. ಪಾಪ ಅಷ್ಟು ಪ್ರೀತಿಲೇ ನಮ್ಮ ಅತ್ತಿ ಕೊಟ್ಟು ಕಳ್ಸಿದ್ರೆ ಈ ರೀತಿ ಮಾತಾಡ್ತೀಯಲ್ವ ನೀನು? ಹೆಂಗೆ ಮನಸ್ಸು ಬಂತವೇವ ನಿನಗತ್ತಾಗ? ಯಪ್ಪ ನನಗೆ ಇನ್ನು ಮಾತಾಡೋಕೆ ಆಗಂಗಲ್ಲ. ಅವನ್ನ ಕರ್ಕೊಂಡು ಒಂಚೂರು ನೀನು ಏನು ಮಾಡಂದ್ರಪ್ಪ, ನೀನು KMC ಹೋಗಿ ದೊಡ್ಡ ದವಾಖಾನೆಗೆ ಹೋಗಿ ನೋಡಪ್ಪ ನಿಂಗೆ ಬಿಟ್ಟಿದ್ದು ಅಲ್ಲಿ ಕರ್ಕೊಂಡು ಹೋಗಿ ಒಂಚೂರು ಬ್ಲಡ್ ಟೆಸ್ಟ್ ಮಾಡ್ಸಪ್ಪ. ಏನಾಗೈತೆ ಏನೋ ಬಿಟ್ಬಿಟ್ಟು ಯಾಕೋ ಜ್ವರ ಬರ್ತಾ ಇದಾವೆ, ನಂಗೆ ಅನ್ನಿಸ್ತೈತಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಒಂದ್ಸಲ ಅದನ್ನು ಮಾಡ್ಸಪ್ಪ. ಸುಳ್ಳ ಮಾತಾಡ್ಕೊಂತ ಕುಂತ್ರೆ ನಮ್ಮ ಹಂಗಾಕಿ ಅಡ್ನಾಡಿ ಎದ್ದೊಂದು ಸೀರೆ ಉಟ್ಕೋ, ದವಾಖಾನಿಗೆ ಹೋಗ್ಬೇಕು. ಇವಕ್ಕೆ ಬುದ್ಧಿ ಬರಲ್ಲ. ಇವಕ್ಕೆ ನಾ ಸತ್ತ ಮೇಲೆ ಬುದ್ಧಿ ಬರೋದು. ಅಲ್ಲ ಹೇಗಿದ್ರು ಇವಾಗ ಇನ್ನೊಂದು 1 ಮಂತಲ್ಲಿ ನಿನ್ನ ಕಾಲೇಜ್ ಕಂಪ್ಲೀಟ್ ಆಗುತ್ತೆ. ಸೊ ಆಮೇಲೆ ಎಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ಯಾ? ಏನೋ ನನಗೂ ಒಂದು ತಿಳಿಯವಲ್ತು. ಏನು ಮಾಡಲಿ, ಮನ್ಯಾಗ ನಮ್ಮ ಅವ್ನ ಕೇಳಿದೆ ಇಲ್ಲೇ ಬಂದಿರಲಿ ಅನ್ಬೇ ಅಂತೇಳಿ. ಆದರೆ ಅದು ಯಾವುದಕ್ಕೂ ಇವಾಗ ಅವ್ರು ಹೂನ ಅನ್ನಲಿಲ್ಲ. ನಾನಾರ ಏನು ಮಾಡಲಿ? ಸೊ ನಿಮ್ಮ ತಾಯಿಗಿನ್ನೂ ನಿನ್ನ ಮೇಲೆ ಬೇಸರ ಹೋಗಿಲ್ಲ ಅಂತ ಅನ್ಸುತ್ತಲ್ವ? ಅದು ಹೆಂಗೆ ಹೋಗ್ತೈತೆ ಹೇಳ? ಆವಾಗಲೇ ನಾನು ಆ ತಪ್ಪು ಮಾಡಿದೆ ಕಂಪ್ಲೀಟಾಗಿ ಮುಂದುವರ್ಸ್ಕೊಂಡು ಹೋಗಿದ್ರೆ ನಮ್ಮಿಬ್ಬರ ಮಧ್ಯೆ ಜಗಳನೂ ಬರ್ತಾ ಇರಲಿಲ್ಲ. ನಮ್ಮ ತಾಯಿ ನನ್ನ ಮೇಲೆ ಸಿಟ್ಟು ಆಗ್ತಿರ್ಲಿಲ್ಲ. 1 ಇಯರ್ ಬ್ಯಾಕ್ ನಂದು ಉಳಿತಾನೂ ಇರಲಿಲ್ಲ. ಸೊ ಎಲ್ಲ ಚೆನ್ನಾಗಿ ಇರ್ತಾಯಿತ್ತು. ಈಗ ಅದ್ರಾಗ ನಾನು ಅಲ್ಲಿ ಹೋಗಿದ್ರೆ ನಮ್ಮ ತಾಯಿಗೆ ಹಲವಾರು ಪ್ರಶ್ನೆ ಕಣ್ಣೆದ್ರಿಗೆ ಕಾಡ್ತಾವು. ಪಾಪ ಹೆಂಗಿರ್ಬೇಕು ಅವರು, ಅದನ್ನೆಲ್ಲ ವಿಚಾರ ಮಾಡ್ತಾ ಇರ್ಬೋದು. ಹಂಗಂತ ಇವಾಗ ಏನು ಮಾಡ್ತೀಯಾ? ಸೊ ಇಲ್ಲಿ ನಿನ್ಗಿನ್ನೂ ಕೆಲಸ ಎಲ್ಲ ಸಿಗಬೇಕು ಅಂದರೆ ಲೇಟ್ ಆಗ್ತೈತಿ. ಆಮೇಲೆ ಏನು ಮಾಡ್ತೀಯಾ? ಹಾಯ್, ನಂದಂತೂ ಇನ್ನೊಂದು ಮಂತಲ್ಲಿ ಕಾಲೇಜ್ ಮುಗಿತೈತಪ್ಪ. ಊರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದೀನಿ. ಸೊ ಅಷ್ಟರೊಳಗೆ ಹೆಂಗಿದ್ರು ಈಗ ಎಕ್ಸಾಮು ಕಂಪ್ಲೀಟ್ ಆಯಿತು, ಬರೀ ಲ್ಯಾಬ್ ಅಷ್ಟೇ ಉಳ್ದೈತಿ. ಎಲ್ಲರೂ ಏನು ಮಾಡೋಣ ಅಂದರೆ ಒಂದು ಸ್ವಲ್ಪ ಹೊರಗಡೆ ಆಡ್ಕೊಂಡು ಬರೋಣ. ನಾನು ಬರಲ್ಲಮ್ಮ ತಾಯಿ, ನೀನು ಹೋಗ್ಬಾ ಆರಾಮಾಗಿ. ಇವಳು ಬರ್ತಾಳೆ ಕರ್ಕೊಂಡು ಹೋಗು, ನಾನು ಬರೋದಿಲ್ಲ. ಯಾಕೆ? ನಾವೆಲ್ಲ ಫ್ರೆಂಡ್ಸ್ ಮತ್ತೆ ಯಾವಾಗ ಏನೋ ಜೊತೆ ಆಗೋದು. ಸೊ ಇವಾಗ ಒಂದ್ಸಲ ಹೊರಗಡೆ ಹೋಗಿ ಬರೋಣ ಅಂತ. ಮತ್ತೆ ಲ್ಯಾಬ್ ಶುರು ಆಯ್ತಂದ್ರೆ ಲ್ಯಾಬಿನ ಕೆಲಸ ಸಂಜೆ ಮಟನೂ ಅದೇ ಇರುತ್ತೆ. ಸೊ ಆಗಲ್ಲ. ಅದಕ್ಕೆ ಏನು ಮಾಡೋದು? ನಾನಂತೂ ಈಗ ಒಂದು 1 ವೀಕ್ ಲ್ಯಾಬ್ ಐತಲ್ಲ, ಅದು ಮುಗಿಸ್ಕೊಂಡು ಹೋಗ್ಬಿಡೋಣ ಊರಿಗೆ ಅಂತ ಅಂದ್ಕೊಂಡಿದ್ದೀನಿ. 1 ಮಂತ್ವರೆಗೂ ಇರೋದು ಯಾರು ಅಂತ ಅನ್ಸ್ಬಿಟ್ಟೈತೆ. ಹೆಂಗಿದ್ರೆ ಎಕ್ಸಾಮ್ಸ್ ಎಲ್ಲ ಮುಗ್ದಾವು, ಮತ್ತೇನು ಮಾಡೋದು ಇಲ್ಲಿದ್ದ? ಇವಾಗ ಯಾಕೆ ಹೋಗಿ? ಹೆಂಗಿದ್ರು ಹಾಸ್ಟೆಲ್ ಫೀ 1 ಮಂತ್ವರೆಗೂ ಇರ್ತೈತಲ್ಲ. ನಾನು ನೀವೆಲ್ಲರೂ ಜೊತೆ ಆಗೋದು ಯಾವಾಗ ಏನೋ 1 ಮಂತ್ವರೆಗೂ ನಮ್ಮ ಜೊತೆಗೆ ಇರೇ. ಹಾಯ್, ಎಲ್ರಿಗೂ ಏನಪ್ಪ ಅಂತಂದರೆ ನನ್ನ ಮದುವೆ ಫಿಕ್ಸ್ ಆಗಿದೆ. ಸೊ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ನಾನು ಯಾರಿಗೂ ಕೊಡ್ತಾ ಇಲ್ಲ. ಸೊ ನಿಮ್ಮೆಲ್ಲರಿಗೂ ಓನ್ ಖುದ್ದಾಗಿ ಬಂದು ನಾನೇ ಇನ್ವೈಟ್ ಮಾಡ್ತಾ ಇದ್ದೀನಿ. ಇದು ಹಂಗಮ್ಮ, ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಾರ್ದ ಬಾ ಅನ್ನೋದು? ಹೊರಗಿನವ್ರಿಗೆ ಕಾರ್ಡ್ ಕೊಡ್ತಾರಮ್ಮ ತಾಯಿ,
ನನ್ನ ಫ್ರೆಂಡ್ಸಿಗೆಲ್ಲ ಏನು ನಡೀತೈತಿ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಂತ ನಾನೇ ಬಂದೆ ಖುದ್ದಾಗಿ. ನಾ ಹೇಳ್ದದನ್ನೆಲ್ಲ ಹಿಮಾಲಯ ಅಮಾಸೆ ಒಂದು ಸ್ವಲ್ಪ ನಡೀತಾಯ್ತಂತೇನ. ಇದು ಇವಾಗೆಲ್ಲ ಮುಗೀತು ಅಂದರೆ ಇವಾಗ ಯಾರು ಕಾರ್ಡ್ ಹಂಚಲ್ಲಂತೆ. ಅದಕ್ಕೆ ನಮ್ಮ ಮಮ್ಮಿನೂ ಏನಂದ್ರೆ ಕಾರ್ಡೆಲ್ಲ ತೊಗೊಂಡೋಗಿ ಹಂಚಬೇಡ, ಜಸ್ಟ್ ನಿಂಗೆ ಏನಾರು ಹೇಳ್ಬೇಕಂತಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಹೇಳ್ಕೊಂಡು ಬಾ ಅಂತಂದ್ರೆ. ಸೊ ಅದಕ್ಕೆ ಆಯ್ತಂತ ಹಾಗೆ ಬಂದೆ. ನೀವು ಕಾರ್ಡ್ ಕೊಡಲೇಬೇಕು ಅಂದರೆ ನೆಕ್ಸ್ಟ್ ಮಂತ್ ಕೊಡ್ತೀನಿ, ಈ ಮಂತ್ ಕೊಡೋಕ್ಕಾಗಲ್ಲ. ಯಾಕಂದರೆ ಈ ಮಂತ್ ಯಾರಿಗೂ ಹಂಚ್ತಾ ಇಲ್ಲ, ಯಾಕಂದರೆ ಮಾಲಯ ಅಮಾಸೆ ಐತಂತೆ, ಈ ಮಂತ್ ಹಂಚಬಾರ್ದಂತೆ. ಸೊ ಮುಂದಿನ ತಿಂಗಳು ಹಬ್ಬದಲ್ಲಿ ನನ್ನ ಮದುವೆ ಇರೋ ಕಾರಣದಿಂದ ಎಲ್ರಿಗೂ ಕಾರ್ಡ್ ಹಂಚಿ ಮದುವೆ ಕಾರ್ಯಕ್ರಮ ನೆರವೇರುತ್ತದೆ. ಸೊ ಎಲ್ಲರೂ ಬರಬೇಕು. ಹಾ ರಾಣಿ ಖುಷಿ ಆಗ್ಬಿಟ್ಟಾಳೆ. ಹುಡುಗ ಯಾರೇ? ಹುಡುಗ ಯಾರು ಅಂತಂದರೆ ನಮ್ಮ ಅಪ್ಪಾಜಿ ಇದಾರಲ್ಲ ಅವರ ಫ್ರೆಂಡ್ ಮಗ. ನಾವು ಹೆಂಗಿದ್ರು ರಿಚ್ ಅದೇವಲ್ಲ, ಸೊ ಅವರು ರಿಚ್ ಅದಾರ, ಅವರು ನಾವು ಮೇಡ್ ಫಾರ್ ಈಚ್ ಅದರ್ ಅಂತ ನಮ್ಮ ಅಪ್ಪಾಜಿಗೆ ಅನ್ಸೈತಿ. ಸೊ ಅದಕ್ಕೆ ಅವ್ರಿಗೆ ಹೋಗಿ ಕೇಳ್ಯಾರ, ಅವರು ಹುಡುಗಿ ಚೆನ್ನಾಗಲ್ಲ ಇರಲಿ ಅಂತ ಹೇಳ್ಯಾರ. ಅದಕ್ಕೆ ಒಪ್ಕೊಂಡು ಮಾಡ್ತಾ ಇರೋಂಥ ಮದ್ವೆ. ನಂಗಂತೂ ಹುಡುಗ ಪರ್ಸ್ನಲಿ ಭಾಳ ಇಷ್ಟ ಆಗ್ಯಾನ. ಅಲ್ಲ ಒಂದು ಮಾತು ಕೇಳಲ್ಲ, ಬೇಜಾರು ಮಾಡ್ಕೋಬಾರ್ದು. ಇಫ್ ಯು ಡೋಂಟ್ ಮೈಂಡ್ ನಾನು ಕೇಳ್ತೀನಿ. ಇಲ್ಲ ಹೇಳ, ನಿನ್ನ ಹೇಳ್ದೆ ಹಿಂಗಾಗಿತ್ತು ಹಿಂಗಿಲ್ಲ ಅಂತೆಲ್ಲ ಹೇಳ್ದ್ಯಾ? ಫ್ಲ್ಯಾಶ್ ಬ್ಯಾಕು ಹೇಳಿದೆ. ನಾನು ಹಿಂಗೊಬ್ರನ್ನ ಪ್ರೀತಿಸಿದ್ದೆ, ಅವರಿಂದ ನಂಗೆ ಒಂದು ಸ್ವಲ್ಪ ತೊಂದರೆ ಆಯ್ತು, ಆದರೆ ಏನು ಮಾಡಬೇಕು, ಅದು ಒಂದು ಟೈಮ್ ಹಿಂಗಾಯ್ತು ಅಂತೆಲ್ಲ ಹೇಳಿದೆ. ಸೊ ಅವರು ಒಂದು ಹುಡುಗಿನ ಇಷ್ಟಪಟ್ಟಿದ್ರಂತೆ, ಆಕಿನೂ ಅಷ್ಟೇ ಅಂತೆ. ಇಷ್ಟಪಟ್ಟು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಕಡೆ ಟೈಮಿಗೆ ಇಲ್ಲ ನಮ್ಮ ಮನೆಗೆ ಒಪ್ತಾ ಇಲ್ಲ, ಬೇಡ ಅಂತ ಹೇಳಿ ಬಿಟ್ಬಿಟ್ಲಂತೆ. ಅದಕ್ಕೆ ಅವ್ರು ಅಂದ್ರೆ ಹುಡುಗಿಯರು ಕೆಲವೊಂದು ಸಲ ಹುಡುಗಿಯರು ಮೋಸ ಮಾಡ್ತಾರೆ, ಕೆಲವೊಂದು ಸಲ ಹುಡುಗರು ಮೋಸ ಮಾಡ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗತ್ತೆ? ಈಗ ನಾವಿಬ್ಬರು ಪ್ರೀತಿಯಲ್ಲಿ ಮೋಸ ಹೋಗೇವಿ. ಸೊ ನನಗೆ ನೀನು ಇಷ್ಟ, ನಿನಗೆ ನಾನು ಇಷ್ಟ, ಏನು ತೊಂದರೆ ಇಲ್ಲ, ಮದ್ವೆ ಮಾಡ್ಕೊಳ್ಳೋಣ ಅಂತಂದೇಳಿ ಅಂತ ಅದಾರ. ನನಗೂ ಯಾಕೋ ಅದೇ ಸರಿ ಅನ್ನಿಸ್ತು. ಅಷ್ಟು ಅರ್ಥ ಮಾಡ್ಕೊಳ್ಳೋ ಹುಡುಗ ಸಿಕ್ಕಾನಲ್ಲ, ರಿಯಲಿ ತುಂಬ ಖುಷಿ ಆಯ್ತವ. ಆಗಲಿ, ಒಳ್ಳೇದಾಗಲಿ, ನೀನು ಟೆನ್ಷನ್ ತೊಗೊಬೇಡ, ಒಳ್ಳೆ ಹುಡುಗ ಸಿಗ್ತಾನೆ ನಿಂಗು. ಸರಿ ಸರಿ ಅಮ್ಮ, ಆಯ್ತು. ಹಂಗಾರೆ ನಾವು ನೆಕ್ಸ್ಟ್ ಮಂತ್ ಊರಿಗೆ ಹೋಗ್ಬೇಕಂತ ಇದ್ವಿ. ನಿಂದು ಮದ್ವೆ ಮುಗಿಸ್ಕೊಂಡೇ ಹೋಗ್ತೀವತ್ತಾ? ಹೌದು. ನೀನು ಏನು ಮಾಡ್ತೀಯ ಮಧುರ? ನನಗೂ ಏನು ಮಾಡ್ಬೇಕಂತ ಗೊತ್ತಾಗಲ್ತು. ನಮ್ಮ ತಾಯಿ ಮನೆಗೆ ಬರಬೇಡ ಅನ್ನೋ ರೀತಿ ಒಳಗೆ ಹೇಳಿಬಿಟ್ರು. ಬಂದಿರಲ್ಲ ಅಂತ ಕೇಳಿದೆ. ನಮ್ಮ ತಮ್ಮ ಹ್ಞೂ ಅಂದ. ನಮ್ಮ ತಮ್ಮನ ನಿಂತಿದ್ದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಮನೆಯಾಗ ಹೋಗಿರಕ್ಕೆ ನಮ್ಮ ತಾಯಿದೇ ಒಪ್ಪಿಗೆ ಇಲ್ಲ ಅಂದಮೇಲೆ ನಾನು ಅಲ್ಲಿ ಹೋಗಿ ಏನೇ ಮಾಡಲಿ? ಅದೇ ಬೇಜಾರಾಗ್ಬಿಟ್ಟೈತಿ. ಸೊ ಇವಾಗ ಹಾಸ್ಟೆಲ್ ಫೀಸ್ ಈ ಮಂತ್ಗೆ ಮುಗಿತೈತಿ. ನಾನು ಆಮೇಲೆ ಏನು ಮಾಡಲಿ? ಕಟ್ಕೊಳ್ತಾ ಇರಬೇಕಾಕತಿ, ಅಥವಾ ಕಾಲೇಜೇ ಇಲ್ಲ ಅಂದಮೇಲೆ ಇಲ್ಲಿದ್ದಾದರೂ ಏನು ಮಾಡಲಿ? ನನಗಿನ್ನೂ ಕೆಲಸ ಸಿಗೋದು ಬೇರೆ ಲೇಟ್, ಗೊತ್ತಾಗ್ತಿಲ್ಲ ಕಣೆ. ಅಯ್ಯೋ ಟೆನ್ಷನ್ ತೊಗೋಬೇಡ ಕಣೆ. ಹಿಂಗೆ ಮಾಡಂಗಾರ, ನೀನು ಯಾಕೆ ನಮ್ಮ ಮನೆಯಲ್ಲೇ ಬಂದಿರಬಾರ್ದು? ಬೇಡ ಬೇಡ, ಹಂಗೆ ಸರಿ ಅನ್ಸಲ್ಲ ನಿಮ್ಮ ಮನೆಗೆ ಬಂದಿರಕ್ಕೆ ನಾವೆಲ್ಲ. ಅಯ್ಯೋ ಪುಣ್ಯಾತ್ಗಿತ್ತಿ, ನಮ್ಮ ಮನೆಗೆ ಬಂದಿರೋ ನಮ್ಮ ಮನೆಗಿರೋ ಅಂತ ಹೇಳಲಿಲ್ಲ. ಹಿಂಗೆ ಮಾಡ, ನಮ್ಮ ಮನೆ ಕೆಳಗೆ ಒಂದು ವಾಚ್ಮನ್ಗೆ ಅಂತಲೇ ನಾವು ಒಂದು ರೂಮ್ ಹಾಕ್ಸಿವಿ. ಚೆನ್ನಾಗಿತ್ತು ರೂಮ್ ಮಾತ್ರ ಕ್ಲೀನಾಗಿ ಚೆನ್ನಾಗೈತಿ. ಒಂದು ದಿವಾನ್ ಕಾಟ್ ಹಾಕಿವಿ. ಅಡುಗೆ ಮಾಡ್ಕೊಳಕ್ಕೂ ಒಂದು ಅಂದರೆ ಈ ಕಡೆ ಒಂದು ಸಣ್ಣದ ಒಂದು ಮಲ್ಕೊಳಕ್ಕಂತ ಒಂದು ಸಣ್ಣ ಹಾಲ್ ಗತೆ, ಆ ಕಡೆ ಒಂದು ಅಡುಗೆ ಮನೆ ಅಷ್ಟೇ ಇರೋದು, ಮತ್ತೆ ಏನು ದೊಡ್ಡದಿಲ್ಲ, ಇಷ್ಟೇ ಇರೋದು. ಇಬ್ಬರೇ ಗಂಡ ಹೆಂಡತಿ ಇರೋಂಗೆ ನಾವು ಮಾಡಿಸಿದ್ದು ಅದನ್ನು. ಇರ್ಬೋದು, ನೀನು ಬೇಕಾದ್ರೆ ಬಂದು. ಈಗ ಸದ್ಯಕ್ಕೆ ಯಾವ ವಾಚ್ಮೆನ್ನು ನಾವು ಇಟ್ಕೊಂಡಿಲ್ಲ, ಬೇಡ ಅಂತ. ನೀನು ಇದು ಇದ್ದರೆ ಇರು, ಅದು ಯಾವ ಬಾಡಿಗೆ ಅಡ್ವಾನ್ಸ್ ಮತ್ತು ಹಂಗೆಲ್ಲ ತಿಳ್ಕೊಬೇಡ. ನಿಂಗೆ ಜಸ್ಟ್ ಒಂದು ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಹೇಳಿದ್ದಷ್ಟೇ. ಒಬ್ಬಳೇ ಯಾಕೆ ಅಲ್ಲಿ ಇಲ್ಲಿ ಇರ್ತಿ, ಅದು ಖಾಲಿ ಐತಿ, ಇರು ಸ್ವಲ್ಪ ದಿನ. ನನಗೂ ನನ್ನ ಫ್ರೆಂಡ್ ಜೊತೆಗಿದ್ದಂಗೆ ಆಕೈತೆ ಮದ್ವೆ ಟೈಮ್ನಾಗ. ಏನಂತಿ? ಥ್ಯಾಂಕ್ ಯು ಕಣೆ. ಈ ಹಾಸ್ಟೆಲ್ ಫೀಸ್ ಕಟ್ಟಕ್ಕೆ ನನ್ನ ಹತ್ರ ನೆಕ್ಸ್ಟ್ ಮಂತ್ ದುಡ್ಡಿಲ್ಲ. ಒಳ್ಳೇದಾಯ್ತು ನೀನು ಹೇಳಿದ್ದೆ. ಸರಿ, ನಾನು ಅಲ್ಲೇ ಇರ್ತೀನಿ. ಆದಷ್ಟು ಬೇಗ ಒಂದು ಕೆಲಸ ಅಂತ ನಂದು ಕನ್ಫರ್ಮ್ ಆತಂದ್ರೆ ನೋಡೋಣ. ಸರಿ. ಅರೇ ನಂಗೆ ಹಾಲು ಹಿಂಡಕ್ಕೆ ಬರವಲ್ತು. ಅಲ್ಲವ ನೀನು ಯಾಕೆ ಹಿಂಡಕ್ಕೆ ಹೋಗಿ? ಅವ್ನು ಹೇಳ್ಬೇಕು ಬೇಡ? ಅದು ಇವ್ರಿಗೆ ಹೇಳಿದೆ ಬಾರ, ಇವ್ರು ಅಂದಿದ್ರು, ನಾನು ಕಲ್ಯಾಣ ಅಂತೇಳಿ ಹಿಂಡಕ್ಕೆ ಹೋಗಿದ್ದೆ. ಹಾಲು ಹಿಂಡದ್ ಭಾಳ ಸುಲಭ. ಅದೇ ನಾನು ನಿನಗೆ ಒಂದೆರಡು ದಿನ ಕುತ್ಕೊಂಡು ಕಲಿಸ್ತೇನೆ, ಚಂದಾಗಿ ಹಿಂಡುವತ್ನಾಗ ನೋಡ್ಕೊಂಡು ಆಮ್ಯಾಗ ಹಾಲು ಹಿಂಡ್ಬೇಕು. ಕರ ಬಿಟ್ಟಿದ್ದೇ ಇಲ್ಲ? ಯಾಕೆ ಬರ್ತೈತಿ, ನಾನು ಟ್ರೈ ಮಾಡೋಣ ಅಂತೇಳಿ ಅದೇನು ಒಂದು ಚೊಂಬ್ ಹಿಡ್ಕೊಂಡು ಹಿಂಗೆ ಕರೆದ್ರೆ ಬರ್ತೈತಲ್ಲ ಅಂತೇಳಿ ಹೋಗಿದ್ದು. ಹಂಗೆ ಹೋಗಿ ಕೆಚ್ಚಲಿ ಕೈ ಹಾಕ್ತಿದ್ದಂಗೆ ಅಂಬಾ ಅಂತ ಹೋದ್ರೆ ಕಾಲು ಜಡ್ಸಕತ್ ಬಿಡ್ತು. ಕರ ಬಿಟ್ಟಿದ್ದಿಲ್ಲ? ಇಲ್ಲ. ಕರ ಬಿಡ್ಬೇಕು ಮೊದಲು. ಅದೇನು ದೊಡ್ಡ ಆಗದಲ್ಲವ. ಶಿವಲಿಂಗ ಒಂದೆರಡು ದಿನ ಹೇಳ್ಕೊಡ, ಈಗ ಹೋಗಿ ಹಾಲು ಹಿಂಡವು. ಅಣ್ಣ ಇದು ಒಳ್ಳೆ ಚಲೋ ಬೆಳ್ದತಿ ಈ ಸಲ. ಇದು ಒಂದು ಏನೈತಲ್ಲ, ಇದು ಒಂದು 5 ಗುಂಟೆದಾಗ ಹಾಕೈತಲ್ಲ, ಇದು ಪೂರ್ತಿ ಈಗ ನಮ್ಮ ದನಕ್ಕೆ ಆಕತಿ. ಆಮೇಲೆ ಇವ ಯಾರವ ಸಂಗಪ್ಪದನಲ್ಲ, ಅವ್ನ ಹೊಲದಾಗೂ ಇದು ಜೋಳದ ದಂಟದು ಅದಾವಂತೆ, ವೈರಿ ಅಂತ ಹೇಳಾನ. ಅದನ್ನ ಪೂರ್ತಿ ಹೊಲ ನಾವ ತಗೋತೀವಿ ಅಂತ ಹೇಳೇವಿ. ಅದು ಒಂದು ರೇಟ್ ಮಾತಾಡ್ಬೇಕು, ಮತ್ತು ಅದನ್ನ ಕಟಾವ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಇದು ದನಕ್ಕೆ ಸಾಲಲ್ಲಂತೀಯ ಮೇವು? ಅಯ್ಯೋ ಇದು ಎಲ್ಲಾಕೈತಣ್ಣ. ಈಗ ಅವ್ರು ಜೋಳದ ದಂಟು ತಗೊಳ್ಳೋಣಂತೆ ಒಂದು ಎಕರೆದ್ದು. ಅದನ್ನ ತಗೊಂಡ ಮೇಲೆ ಅದು ಖಾಲಿ, ಅದು 1 ಎಕರೆ ಪೂರ್ತಿ ಖಾಲಿ ಆಗೋ ಮಟ ಅಂತಂದ್ರೆ ಇದು ಒಂದು ಇನ್ನೊಂದು 2 ತಿಂಗಳಿಗೆ ಅಂದ್ರೆ ಕಟಾವಿಗೆ ಬಂದ್ಬಿಡ್ತೈತಿ ಮೇವು. ಏನು ಆಮ್ಯಾಗ ಇದನ್ನ ಸೀದಾ ದನಕ್ಕೆ ಕೋದ್ ಹಾಕಕ್ ಬರ್ತೈತಿ. ಹಸಿ ಮೇವು ಹಾಕಿದಷ್ಟು ಹಾಲು ಜಾಸ್ತಿ ಬರ್ತೈತಿ, ಹೌದಿಲ್ಲಣ್ಣ?
ಹ್ಞೂ ಅದು ಹಿಂಡಿ ಬೂಸನೂ ಖಾಲಿ ಆಗೈತಿ ಅದೊಡ್ ತರ್ಬೇಕಾಗೈತಿ ಅದು ಒಂಚೂರು ಅದಕ್ಕೆ ಪ್ಯಾಟಿಗೆ ಹೋದೆ ಅಂದ್ರೆ ತೊಗೊಂಬ ಇಲ್ಲಿ ನಮ್ದು ಅನ್ಕೊ ತೊಗೊಂಬ ನಿಮ್ದು ಕುತ್ತೊಂಬ ನಾನು ನಮ್ದು ರೊಕ್ಕ ಕೊಡ್ತೇನಂತ. ಹಾ ಹಾ ಸರಿ ಅಣ್ಣ ತೊಗೊಂಬರ್ತೀನಿ ತಗೋ. ನಡಿ ನಡಿ ಅದೇನು ಹಾಲು ಹಿಂಡದ ಏನ ನೋಡೋಣ ನಡಿ. ಒಂದು ಸ್ವಲ್ಪ ಗೊಬ್ಬರ ಉಗ್ಗಿದ್ರೆ ಇನ್ನೂ ದೌಡ್ ಬರ್ತಿತ್ತ ಏನ ಇದು. ಏ ನೀರು ಚಾಲು ಮಾಡೋದ ಮಿಷನ್ ಬಾಯ್ಲಿ ನಾ ಬಂತಳಿ. ನೋಡ್ರಿ ನಾನು ಮದ್ವೆ ಮಾಡ್ಕೊಳ್ಳೋ ವಯಸ್ಸಿನಾಗ ನಮ್ಮ ತಾಯಿ ಮದ್ವೆ ಮಾಡ್ಕೊಂತ ಎಷ್ಟು ಹೇಳ್ತಿದ್ರು. ನಾನು ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಓದ್ತಾ ಇದೀನಲ್ಲ ಇನ್ನೂ ಹೈಯರ್ ಇದು ಮಾಡಬೇಕು, ಅಥವಾ ಏನೋ ಈಗ ಬ್ಯಾಡ್ ಬಿಡವ ಅನ್ಕೊಂತ ನಮ್ಮ ತಾಯಿ ತೀರೋಗ್ಬಿಟ್ರು. ಅವ್ರು ತೀರ್ಕೊಂಡ್ಮೇಲೆ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗಾಗಿ ನಾನು ಅವರು ತೀರ್ಕೊಂಡ್ರಲ್ಲ ಅನ್ನೋ ಬೇಜಾರ್ನಾಗ ಸುಮ್ಮನಾಗ್ಬಿಟ್ಟೆ. ಬಟ್ ಇವಾಗ ನನ್ಗೆ ನಿಮ್ಮ ಜ್ಯೋತಿ ನೋಡಿದ್ಮೇಲೆ ನನಗೊಂದು ಮದ್ವೆ ಆಗ್ಬೇಕು, ಹುಡುಗಿ ಅಂದ್ರೆ ಹಿಂಗಿರ್ಬೇಕು, ಮದ್ವೆ ಆದ್ರೆ ಈಕಿನ್ನೇ ಆಗ್ಬೇಕು ಅಂತೇಳಿ ಅನಿಸ್ತಾ ಇರೋದು. ನನ್ನ ಜೀವನದಾಗ ಈಕಿನ ಭಾಳ ಬಂಗಾರದಂಗೆ ನೋಡ್ಕೊಂತೀನಿ. ದಯವಿಟ್ಟು ಬೇಡ ಅನ್ನಕ್ ಹೋಗ್ಬೇಡ್ರಿ. ಪ್ಲೀಸ್ ಮದ್ವೆ ಮಾಡ್ಕೊರಿ, ಪ್ಲೀಸ್ ಮದ್ವೆ ಮಾಡ್ಕೊ ಅಂತ ಹೇಳ್ರಿ. ಜ್ಯೋತಿ ಪ್ಲೀಸ್ ನಿನ್ ಮದ್ವೆ ಅಕ್ಕಿನಿ ರಾಣಿ ತರ ನೋಡ್ಕೊತೀನಿ. ನಂದು 2 ಕಾರ್ ಅದಾವು, ಆ ಕಾರ್ನಾಗ ನೀನ್ ರಾಣಿ ತರ ಅಡ್ಡಾಡಿಸ್ತೇನೆ. ಏನಂತೆ ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಂಗೆ ಒಟ್ಟು ನಿನ್ ಮದ್ವೆ ಮಾಡ್ಕೋಬೇಕು ಅನ್ನೋದು ಒಂದೇ ಆಸೆ. ಜ್ಯೋತಿ ಒಂದ್ ಮಾತಾಡ್ತಾ ಮಾಡ್ಕೊ, ನಾವ್ ಯಾರನ್ನ ಪ್ರೀತಿ ಮಾಡ್ತೀವಿ ಅವ್ರಿಗಿಂತ ನಮ್ಮನ್ ಪ್ರೀತಿ ಮಾಡೋರನ್ನ ನಾವು ಮದ್ವೆ ಮಾಡ್ಕೊಂಡ್ರೆ ಜೀವನದಾಗ ಬಹಳ ಸುಖವಾಗಿರ್ತೀವಿ. ಜ್ಯೋತಿ ನಾನು ನಿನ್ನ ಬಹಳ ಪ್ರೀತಿ ಮಾಡ್ತೀನಿ. ಏಯ್ ಇಲ್ಲೋಡ, ನಮ್ಮ ತಂಗಿಗೆ ಒಬ್ಬ ಸರ್ ಅನ್ನೋದು ಮನಸ್ಸಿನಾಗ ಇಟ್ಕೊಂಡು ಕಲಿಸಿದ ಗುರುಗಳು ಎಷ್ಟೇ ಆದರೂ ಒಂದು ಕೆಲಸ ಕಲಿಸಿದ ಗುರುಗಳು ಅನ್ನೋ ಒಂದೇ ಒಂದು ಭಾವನೆಯಿಂದ ನಿನ್ನ ಮೇಲೆ ಕೈ ಮಾಡತ್ತಿಲ್ಲ ನಾನು. ಇದ ಮಾತು ಜರ್ಕರ್ತ ಯಾವನಾರ ಮಾತಾಡಿದ್ರೆ ಇಷ್ಟೊತ್ತಿಗೆ ಅವ್ನು ತುಳಿದು ಬಿಟ್ಟಿರ್ತಿದ್ದೆ ನಾನು. ಎಷ್ಟೇ ಆದರೂ ನೀನೊಂದು ಗುರುಸ್ಥಾನದಾಗದಿ ಅಂತೇಳಿ ಅಷ್ಟೇ ನಿನ್ನ ಮೇಲೆ ಕೈ ಮಾಡ್ಲಾರ್ದ ಸುಮ್ಮನೆ ನಾನು. ನೋಡ ನಮ್ಮ ತಂಗಿನ ಮೇಲೆ ನಿನ್ನ ಜೊತೆ ಕೆಲ್ಸಕ್ಕೆ ಬರೋದಿಲ್ಲ. ಈ ರೀತಿ ಮಾತಾಡಕ್ ಕೂಡ ಎಂತ ಇದದು ಏನು ಮನುಷ್ಯ ನೀನು. ಹೇಳ್ತಾ ಇದೀನಿ ನಮ್ಮ ತಂಗಿಗೆ ಇಷ್ಟ ಇಲ್ಲ, ಆಕೆಗೆ ಒಂದು ಒಳ್ಳೆ ಹುಡುಗ ಕೊಟ್ಟು ನಾವು ಮದುವೆ ಮಾಡ್ತೀವಿ, ನಿನ್ನಂತ ವಯಸ್ಸಾದವ್ನು ಕೊಡು, ಯಾವ ಅವಶ್ಯಕತೆನೂ ಇಲ್ಲ ಅಂತೇಳಿ ನಿನ್ನ ತಲೆಯಾಗ ಹೋಗ್ಬಲ್ತಾ ಹೆಂಗೆ? ಅಯ್ಯೋ ದೇವ್ರೆ, ನಾನು ಇರೋವಾಗಲೇ ಹಿಂಗೆ ಮಾತಾಡ್ತೀನಿ ಆಕೆ ಕೂಟ, ಇನ್ನು ನಾ ಇಲ್ಲಂದ್ರೆ ಹೆಂಗೆ ಮಾತಾಡಕಿಲ್ಲ ಆಕೆ ಕೂಟ ನೀನು. ಜ್ಯೋತಿ ಸುಮ್ಮನೆ ಅದೆಯಲ್ಲ, ಬೇಸಿಕ್ ಜಾಡಸ. ಹೌದ್ರಿ ಸರ, ನಂಗೆ ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ರಿ. ನೀವು ಒಂದ್ಸಲ ಹೇಳಿದ್ರೆ ಕೇಳ್ರಿ ಸರ, ನಾನು ನೋಡ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕತಿ. ಆಯ್ತು ಜ್ಯೋತಿ, ನೀನ್ ಇಷ್ಟ ಬಂದಂಗೆ ಮಾಡು, ಏನಾರ ಮಾಡು. ನಾ ಮಾತ್ರ ಎಷ್ಟು ಇಷ್ಟಪಡ್ತಿದ್ದೆ. ಆಯ್ತು, ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ. ಇನ್ಮ್ಯಾಗ ನಾನು ನಿನ್ನ ಹಿಂದೆ ಬರುವುದಿಲ್ಲ. ಸರ್ ಇಷ್ಟೇ ಅಲ್ಲ, ನೀವು ನನ್ನ ಕೆಲಸಕ್ಕೂ ಅಡ್ಡ ಬರಬಾರ್ದು. ನಾ ಇನ್ಮೇಲೆ ಓನಾಗಿ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ತೇನೆ. ದಯವಿಟ್ಟು ನಿಮ್ದು ಯಾವ ತೊಂದರೆನೂ ನನಗೆ ಆಗಬಾರ್ದು. ನಾನು ಈಗ ಹೇಳತ್ತೀನಿ, ನನ್ನ ಕ್ಲೈಂಟ್ಸ್ ಭೇಟಿಯಾಗಕ್ಕೆ ಬಂದರೆ ಯಾರೇ ಆಗಲಿ ಏನೇ ಆಗಲಿ ನೀವು ಮಾತ್ರ ಅಡ್ಡ ಬರಬಾರ್ದು. ಇನ್ನೇನು ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ನೀವು ನಾನು ಮಾತಾಡ್ಸಕ್ಕೂ ಹೋಗ್ಬೇಡ್ರಿ. ಮತ್ತು ಈಗ ಹೇಳೇನ್ರಿ ಸರ್, ಏನಾರ ನಿಮ್ಮಿಂದ ಒಂದು ಸಣ್ಣ ಪ್ರಾಬ್ಲಮ್ ಆಗೈತಿ ಅಂತ ನಂಗೆ ಗೊತ್ತಾದ್ರೂ ನಾನು ಸುಮ್ಮನೆ ಇರಂಗಿಲ್ಲ. ಮತ್ತು ಈಗ ಹೇಳೇನಿ. ಇಲ್ಲ ನಾನು ನಿನ್ನ ಸುದ್ದಿಗೂ ಬರಲ್ಲ. ಆಯ್ತು. ಯವ್ವ ದೇವ್ರ, ಜಿಗಣಿ ಇದ್ದಂಗೆ ಅದಾನ ಸೊಳೆ ಮಗ. ಆತಲ್ವಾ, ಈಗ ಬಗ್ಗೆ ಅರ್ಧಂಗೆ ಆತ. ಏನಾರ ನಿನ್ನ ಸುದ್ದಿಗೆ ಬಂದಾನ ಅಂತ ಹೇಳು. ಏನ ಈ ಸಲ ಅವ್ನಿಗೆ ಹೇಳೋ ರೀತಿನೇ ಬೇರೆ ಇರ್ತೈತಿ. ಬೇಡ ಹೊಡಿಯೋದು ಬಡಿಯೋದು ಜಗಳ ಮಾಡೋದು ಬೇಡ ಅಂತ ಸಮಾಧಾನ ಹೇಳೇನಿ ಇಷ್ಟತನ. ಇನ್ಮ್ಯಾಗ ನಂದು ನೋಡ್ತಾನ ಅವ, ಇನ್ಮ್ಯಾಗ ಸರ್ಯತ್ನಾಗ ಉತ್ತರ ಕೊಡ್ತಾನೆ ಅಂತ ಅವಂಗೆ. ನಡಿ ಮನೆಗೆ ಹೋಗೋಣ.